ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕೆಟಿಇಟಿ ಕೀ ಆನ್ಸರ್ ಗಳನ್ನ ನೋಡ್ತಾ ಇದೀವಿ. 36/2024 ಪೇಪರ್ 1 ನ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರದ ಕೀ ಉತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಟೆಲಿಗ್ರಾಮ್ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ, ಟೆಲಿಗ್ರಾಮ್ ವೆಬ್ಸೈಟ್, ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ ಕನ್ನಡ ಇಂಗ್ಲಿಷ್ ಕೀ ಆನ್ಸರ್ ರೀಸೆಂಟ್ ಆಗಿ ಅಪ್ಡೇಟ್ ಮಾಡಿದ್ದೀನಿ, ಅದನ್ನ ಹೋಗಿ ನೋಡಿ. ಸೋಪಾದಿತ ಅನುಬಂಧದಲ್ಲಿ ನಾಯಿಗೆ ಆಹಾರವನ್ನು ನೀಡಿದ ತಕ್ಷಣ ಜೊಲ್ಲನ್ನು ಸುರಿಸುತ್ತದೆ. ಇಲ್ಲಿ ಆಹಾರ ಎಂಬುದು ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್, ಒಂದು ನಿರ್ದಿಷ್ಟ ಪ್ರಮಾಣದ ನೀರು ಉದ್ದನೆಯ ಪಾತ್ರೆಯಲ್ಲಿದ್ದಾಗ ಹೆಚ್ಚಿರುತ್ತದೆ ಮತ್ತು ಅಗಲವಾದ ಪಾತ್ರೆಯಲ್ಲಿದ್ದಾಗ ಕಡಿಮೆ ಇರುತ್ತದೆ ಎಂದು ಮಗು ಭಾವಿಸುತ್ತದೆ. ಪಿಯಾಜೆಯವರ ಪ್ರಕಾರ ಮಗು ಈ ಹಂತದಲ್ಲಿದೆ. ಮೂರ್ತ ಕಾರ್ಯಗಳ ಹಂತ. ಈ ಕೆಳಗಿನವುಗಳಲ್ಲಿ ಮಕ್ಕಳ ಶಾರೀರಿಕ ಅವಶ್ಯಕತೆ ಯಾವುದು? ಪೌಷ್ಟಿಕ ಆಹಾರ, ಆಪ್ಷನ್ 4. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ತಾರುಣಾವಸ್ಥೆಯ ಲಕ್ಷಣವಲ್ಲ? ಸಮಾಜದ ಬೇಡಿಕೆಗಳಿಗೆ ಸುಲಭವಾಗಿ ಹೊಂದಾಣಿಕೆಯಾಗುವುದು. ನೆಕ್ಸ್ಟ್, ಕಾಲಮ್ ಎ ಮತ್ತು ಕಾಲಮ್ ಬಿ ಅನ್ನ ಹೊಂದಿಸಿ ಬರಿಬೇಕು. ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಸೂಕ್ಷ್ಮ ಮತ್ತು ಕೋಪ ಸಿ ಬರುತ್ತೆ. ಭಾವನಾತ್ಮಕ ವಿಕಾಸ, ದೇಹದ ಮೇಲೆ ಕೂದಲುಗಳ ಬೆಳವಣಿಗೆ ಭೌತಿಕ ವಿಕಾಸ, ಕಲ್ಪನಾ ಶಕ್ತಿಯ ಬೆಳವಣಿಗೆ ಜ್ಞಾನಾತ್ಮಕ ವಿಕಾಸ, ಇನ್ನು ಮಾನವೀಯತೆ ನೈತಿಕ ವಿಕಾಸ. ಆಪ್ಷನ್ 3 ಸರಿಯಾದಂತ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ತಾರುಣ್ಯಾವಸ್ಥೆಯಲ್ಲಿ ಉಂಟಾಗುವ ಸಾಮಾಜಿಕ ಬದಲಾವಣೆ ಯಾವುದು ಅಂತ ಕೇಳಿದ್ದಾರೆ. ತಾರುಣಾವಸ್ಥೆಯಲ್ಲಿ ಉಂಟಾಗುವಂತ ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಚಟುವಟಿಕೆಗಳು ಗರಿಷ್ಠ ಮಟ್ಟವನ್ನು ತಲುಪುವುದು, ನಾಯಕನ ಆರಾಧನೆಯನ್ನ ಬೆಳೆಸಿಕೊಳ್ಳುವುದು. ಬಿ ಮತ್ತು ಡಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಥಾರನ್ ಡೈಕ್ ರವರ ಪ್ರಕಾರ ಮಗು ಬಹುಮಾನವನ್ನ ಪಡೆದು ಉತ್ಸಾಹದಿಂದ ಕಲಿಯಲು ಪ್ರೇರಣೆಗೊಳ್ಳುವುದು ಯಾವ ನಿಯಮ? ಆಪ್ಷನ್ 2 ಪರಿಣಾಮ ನಿಯಮ. ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗುವಂತಹ ಅಂಶಗಳು ಯಾವುದು? ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 3 ಅನುವಂಶೀಯತೆ ಮತ್ತು ಪರಿಸರ. ನೆಕ್ಸ್ಟ್, ಈ ಕೆಳಗಿನ ಯಾವ ಅಂಶ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ? ಆಪ್ಷನ್ 1 ಬುದ್ಧಿಶಕ್ತಿ. ನೆಕ್ಸ್ಟ್, ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನ ಪರಿಹರಿಸಲು ಶಿಕ್ಷಕರಿಗೆ ಸಹಾಯವಾಗುವ ಸೂಕ್ತವಾದ ತಂತ್ರಗಳು ಯಾವುದು? ಸಾಮರ್ಥ್ಯಾಧಾರಿತ ಗುಂಪುಗಳ ರಚನೆ, ನೈಮ್ಯತೆ ಇಲ್ಲದ ಪಠ್ಯಕ್ರಮ, ಬೋಧನೆ, ವೈಯಕ್ತಿಕ ಬೋಧನೆ. ಎ ಮತ್ತು ಸಿ ಅಂಡ್ ಡಿ. ಆಪ್ಷನ್ 3 ಸರಿಯಾದಂತ ಉತ್ತರ ಇದಕ್ಕೆ. ತನ್ನ ಸ್ನೇಹಿತನಿಂದ ಹೊಡೆಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂತಿರುಗಿ ತನ್ನ ತಮ್ಮನನ್ನು ಹೊಡೆಯುತ್ತಾನೆ. ಹುಡುಗ ಬಳಸಿದಂತ ರಕ್ಷಣಾ ತಂತ್ರ ಯಾವುದು? ಸ್ಥಾನಪಲ್ಲಟ. 8 ವರ್ಷದ ಮಗು 10 ವರ್ಷದ ಮಗು ಸಾಮಾನ್ಯವಾಗಿ ಮಾಡುವ ಕೆಲಸಗಳನ್ನ ಮಾಡುತ್ತದೆ. ಹಾಗಾದರೆ ಆತನ ಐಕ್ಯೂ ಎಷ್ಟಿರುತ್ತದೆ? 80 ಇರುತ್ತೆ. ನೆಕ್ಸ್ಟ್, ಚಿಕ್ಕ ಚಿಕ್ಕ ವಾಕ್ಯಗಳ ಬಳಕೆಯನ್ನ ಪ್ರಾರಂಭಿಸುವ ಮಗು ಭಾಷೆಯ ಮೂಲಕ ಪರಿಸರವನ್ನ ಅನ್ವೇಷಿಸುವ ಮತ್ತು ನಿಯಂತ್ರಿಸುವುದನ್ನ ಕಲಿಯುವುದು ಈ ಹಂತದಲ್ಲಿ. ಪೂರ್ವ ಬಾಲಾವಸ್ಥೆ. ವ್ಯಕ್ತಿ ಜೀವನದ ಉದ್ದಕ್ಕೂ ಬೆಳೆಯುವ ಮತ್ತು ಬದಲಾವಣೆಗೆ ಒಳಪಡುವ ಪ್ರಕ್ರಿಯೆಯನ್ನ ಈ ರೀತಿ ಕರೀತಾರೆ, ವಿಕಾಸ ಅಂತ ಕರಿಬಹುದು ನಾವು ಇದನ್ನ. ಇನ್ನು ಈ ಕೆಳಗಿನ ಯಾವ ಸನ್ನಿವೇಶಗಳು ಲಿಂಗತ್ವ ಪಡಿಯಚ್ಚು ವರ್ಗಕ್ಕೆ ಸೇರುತ್ತೆ? ಆಪ್ಷನ್ ಡಿ, ಬಿ ಮತ್ತು ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅನುಭವಾತ್ಮಕ ಕಲಿಕೆಯ ಹಂತಗಳ ಸರಿಯಾದ ಕ್ರಮ ಆಪ್ಷನ್ 1 ಮೂರ್ತ ಅನುಭವ, ಪ್ರತಿಫಲನ, ಸಾಮಾನ್ಯೀಕರಣ, ಪ್ರಾಯೋಗಿಕ ಕ್ರಿಯೆ. ನೆಕ್ಸ್ಟ್, ಭಾವನಾತ್ಮಕ ವಲಯಕ್ಕೆ ಸೇರದ ವರ್ಗ ಯಾವುದು ಅಂತ ಇದೆ.
ಗ್ರಹಿಕೆ ಭಾವನಾತ್ಮಕ ವಲಯಕ್ಕೆ ಸೇರೋದಿಲ್ಲ. ಇದಾದ್ಮೇಲೆ ಶ್ರವಣ ದೋಷವುಳ್ಳ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿಶೇಷ ಸಾಧನ ಶೀರ್ಷಿಕೆಯುಳ್ಳ ಚಲಿಸುವ ಚಿತ್ರಗಳಾಗಿರ್ತವೆ. ಪ್ರತಿಭಾವಂತ ಮಕ್ಕಳಿಗೆ 2 ಮುಂಬಡ್ತಿಗಳನ್ನ ನೀಡುವಂತಹ ಕಾರ್ಯಕ್ರಮ ವೇಗವರ್ಧನೆ ಅಂತ ಹೇಳಲಾಗುವುದು. ಅದನ್ನ ಈ ಕೆಳಗಿನ ಯಾವುದು ವ್ಯಕ್ತಿತ್ವವನ್ನ ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರವಲ್ಲ? ಸನ್ನಿವೇಶ ಪರೀಕ್ಷೆ. ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ಇದಾದ್ಮೇಲೆ ಒಂದು ಮಗು ಓದುವಾಗ ಪದಗಳನ್ನ ಬಿಟ್ಟು ಓದುತ್ತಾನೆ ಮತ್ತು ಸೇರಿಸುತ್ತಾನೆ. ಇವನಿಗೆ ಇರಬಹುದಾದ ಕಲಿಕಾ ನ್ಯೂನತೆ ಡಿಸ್ಲೆಕ್ಸಿಯಾ. ಇವುಗಳಲ್ಲಿ ನಿರಂಕುಶ ಬೋಧನ ವಿಧಾನ ಯಾವುದು ಅಂತ ಮುಂದೆ ಇದೆ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಪ್ರದರ್ಶನ. ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಅಪರಾಧಿ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾನೆ. ಇದು ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಉಂಟಾಗುತ್ತದೆ? ಆಪ್ಷನ್ 4 ಅಹಮತ್ವ, ಅಹಂಗಿಂತ ಬಲಿಷ್ಠ. ಬೋಧನೆಯ ಸಂವಾದಾತ್ಮಕ ಹಂತದಲ್ಲಿ ಈ ಕೆಳಗಿನ ಯಾವ ಕಾರ್ಯವನ್ನ ಸಾಧಿಸಲಾಗುತ್ತದೆ? ಆಪ್ಷನ್ 1 ಗುರಿಗಳ ಸ್ಥಿರೀಕರಣ. ಈ ಕೆಳಗಿನ ಯಾವುದು ತಪ್ಪಾದ ಬೋಧನಾ ಸೂತ್ರವಾಗಿದೆ? ನಿಗಮನದಿಂದ ಆಗಮನದೆಡೆಗೆ. ಈ ಕೆಳಗಿನವುಗಳಲ್ಲಿ ಯಾವುದು 3 ಆಯಾಮದ ಬೋಧನೋಪಕರಣವಾಗಿದೆ? ಸೊ ಮಾದರಿಗಳು ಸರಿಯಾದಂತ ಉತ್ತರ ಆಗುತ್ತೆ ಇದಕ್ಕೆ. ಕೆಳಗಿನ ಯಾವ ಸಾಮರ್ಥ್ಯ ತಿಳುವಳಿಕೆ ಉಪದೇಶಕ್ಕೆ ಸೇರಿದೆ? ಮಳೆ ಉಂಟಾಗುವ ಪ್ರಕ್ರಿಯೆಯನ್ನ ವಿವರಿಸುವುದು ತಿಳುವಳಿಕೆ ಉದ್ದೇಶಕ್ಕೆ ಸೇರುತ್ತೆ. ಪಾಠವನ್ನ ಪರಿಚಯಿಸುವಾಗ ಶಿಕ್ಷಕರು ಮಾಡುವ ಚಟುವಟಿಕೆ ಯಾವುದು? ಪೂರ್ವಜ್ಞಾನಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಕೇಳುವುದು. ಆ ವಿಷಯಕ್ಕೆ ಸಂಬಂಧಪಟ್ಟ ಒಂದಿಷ್ಟು ವಿಷಯಗಳನ್ನ, ಅದರ ಹಿನ್ನೆಲೆಯ ವಿಷಯಗಳನ್ನ ಕೇಳುವ ಮೂಲಕ ಪಾಠವನ್ನ ಶಿಕ್ಷಕರು ಪರಿಚಯ ಮಾಡ್ತಾರೆ. ನೆಕ್ಸ್ಟ್, ಕಲಿಕೆ ಮನೋಚಾಲನ ವಲಯಕ್ಕೆ ಸೇರಿರುವ ಚಟುವಟಿಕೆ. ಚಿತ್ರವನ್ನ ಬಿಡಿಸುವ ಮೂಲಕ ಇದನ್ನ ಮಾಡಬಹುದಾಗಿರುತ್ತೆ. ಸ್ಥಿರವಾಗಿ ಫಲಿತಾಂಶಗಳನ್ನ ನೀಡುವ ಪರೀಕ್ಷೆ ಹೊಂದಿರುವ ಲಕ್ಷಣ ಯಾವುದು? ಸೊ ವಿಶ್ವಾಸನೀಯತೆ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ಇದಿಷ್ಟು CDPಯ ಕೀ ಉತ್ತರಗಳು. ಪೇಪರ್ 1ನ ಶಿಶು ವಿಜ್ಞಾನ, ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದ ಕೀ ಉತ್ತರಗಳಾಗಿರ್ತವೆ. ನಿಮ್ಗೇನಾದ್ರೂ ಕಳೆದ 1 ವರ್ಷದ ಪ್ರಚಲಿತ ವಿದ್ಯಮಾನಗಳು 2023ರಿಂದ 24ರ ಕರೆಂಟ್ ಅಫೇರ್ಸ್ ಏನಾದ್ರು ಬೇಕು ಅಂದ್ರೆ ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋನ ಹೋಗಿ ಚೆಕ್ ಮಾಡಬಹುದು. ನಿಮ್ಗೆ ಕಂಪ್ಲೀಟ್ ನೋಟ್ಸ್ ಅವೈಲೇಬಲ್ ಇದೆ. ಸಾಫ್ಟ್ ಕಾಪಿಯನ್ನ ನೀವು ಪೇಮೆಂಟ್ ಮಾಡಿ ತೆಗೆದುಕೊಳ್ಬಹುದಾಗಿರ್ತದೆ. ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೂಡ ನೀವು ಚೆಕ್ ಮಾಡಿ.